ಓಂ ಶಾಂತಿ ಇವರೇ, ಎಲ್ಲರಿಗೂ ಒಳ್ಳೆಯದಾಗಲಿ. ಇವತ್ತು 7ನೇ ತಾರೀಕು 1ನೇ ತಿಂಗಳು 2025ನೇ ಇಸ್ವಿ. ಶ್ರೀ ಸಿದ್ಧಾರೂಢ ಮಿಷನ್ ಅಥವಾ ಮಠ, ರಾಮಹಳ್ಳಿ, ಬೆಂಗಳೂರು ಹತ್ರ. ಈಗ ಅಲ್ಲಿದ್ದೀವಿ. ಇವತ್ತು ನಾವು ಇಲ್ಲಿಂದ ರಥಯಾತ್ರೆ, ಈಗಾಗಲೇ ಭಾಗ 1 ರಥಯಾತ್ರೆ, ಭಾಗ 2 ಸಿದ್ಧಾರೂಢ ಜ್ಯೋತಿ ರಥಯಾತ್ರೆ, ಭಾಗ 3 ರಥಯಾತ್ರೆ, ಹೀಗೆ ಭಾಗ 5ವರೆಗೂ ನಾನು ನಿಮಗೆ ಭಾಗ 4ವರೆಗೂ ಅಪ್ಲೋಡ್ ಮಾಡಿದ್ದೀನಿ. ಇದು ಬಂದು 5ನೇದು, ಭಾಗ 5 ಸಿದ್ಧಾರೂಢ ರಥಯಾತ್ರೆ, ಜ್ಯೋತಿ ರಥಯಾತ್ರೆ. ಇವತ್ತಿಲ್ಲಿ ನಾವು ಊಟ ಗೀಟ ಮಾಡಿಕೊಂಡು ರಥಯಾತ್ರೆಯನ್ನು ಮುಂದುವರಿಸ್ಬೇಕಾಗುತ್ತೆ. ಯಾವ ರೀತಿಯಪ್ಪ ಅಂದರೆ, ಇಲ್ಲಿ ಪ್ರೋಗ್ರಾಮೆಲ್ಲ ಫಿನಿಶ್ ಆಯಿತು. ಯಾವತ್ತು? 6ನೇ ತಾರೀಕು. 6ನೇ ತಾರೀಕು ಈ ದಿನ 6ನೇ ತಾರೀಕು ಆದಮೇಲೆ 7ನೇ ತಾರೀಕು ಶುರುವಾಗುತ್ತೆ. ಇದು 6ನೇ ತಾರೀಕು. ಇಲ್ಲೇ ಅಡುಗೆ ಗಿಡಿಗೆ ಇಲ್ಲೇ ಮಾಡ್ತಾರೆ, ಊಟ ಬಡಿಸ್ತಾರೆ. ಇದೆಲ್ಲ 6ನೇ ತಾರೀಕು ನಡೆದಂಥ ಘಟನೆಗಳು. ಇದು 6ನೇ ತಾರೀಕು ಆದಮೇಲೆ ಈಗ 7ನೇ ತಾರೀಕು ಏನಪ್ಪ ನಡೆಯುತ್ತೆ ಅಂದರೆ, ಈ ಒಂದು ರಥಯಾತ್ರೆ ಅಂದರೆ ಮಂಗಳವಾರ 7ನೇ ತಾರೀಕು ಜಾನ್ವರಿ ತಿಂಗಳು, ಅಂದರೆ 1ನೇ ತಿಂಗಳು 2025ನೇ ಇಸ್ವಿ ಏನು ನಡೆಯುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. 6ನೇ ತಾರೀಕಿಲ್ಲಿ ಎಲ್ಲರಿಗೂ ಊಟ ಗೀಟ ಹಾಕಲಾಗುತ್ತೆ, ಕಾರ್ಯಕ್ರಮ ಮುಗಿಯುತ್ತೆ. ಅವ್ರವ್ರ ಪಾಡ್ಗೆ ಅವ್ರ ಊರುಗಳಿಗೆ ಮನೆಗಳಿಗೆ ಸೇರಿಕೊಳ್ತಾರೆ 6ನೇ ತಾರೀಕು. ಆದರೆ ಜ್ಯೋತಿ ಯಾತ್ರೆ ಅಲ್ಲೇ ಇರುತ್ತೆ 6ನೇ ತಾರೀಕು. ಎಲ್ಲಿ? ರಾಮಹಳ್ಳಿ ಸಿದ್ಧಾರೂಢ ಮಠದಲ್ಲಿರುತ್ತೆ. 7ನೇ ತಾರೀಕು ನಾವೆಲ್ಲ ಈಗ ಕಾರಲ್ಲಿ ಹೊರಟಿದ್ದೀವಿ. ಎಲ್ಲಿಗೆ? ಸ್ವಾಮೀಜಿಗಳ ಜೊತೆ, ಶ್ರೀ 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 ಡಾಕ್ಟರ್ ಹರೂಢ ಭಾರತಿ ಸ್ವಾಮೀಜಿಗಳ ಜೊತೆ ನಾವು ಹೊರಟಿದ್ದೀವಿ. ನಾನು ಈಗ ನೋಡ್ಬೋದು, ಸ್ವಾಮೀಜಿ ಶ್ರೀ 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 ಡಾಕ್ಟರ್ ಹರೂಢ ಭಾರತಿ ಸ್ವಾಮೀಜಿಯವರು, ಇವ್ರದೇ ಕಾರಿದು. ನಾವು ಎಲ್ಲ ಈಗ ಶ್ರೀಮಠ, ರಾಮಹಳ್ಳಿ ಶ್ರೀಮಠದಿಂದ ಹೊರಟಿದ್ದೀವಿ. ಎಲ್ಲಿಗಪ್ಪ ಹೊರಟಿದ್ದೀವಿ ಅಂದರೆ, ರಥಯಾತ್ರೆ ಈಗ ನೇರವಾಗಿ ಬೆಂಗಳೂರು ಒಳಗೆ ಪ್ರವೇಶ ಮಾಡುತ್ತೆ. ರಾಮಹಳ್ಳಿಯಿಂದ ಬೆಂಗಳೂರಿಗೆ ಹೋಗುತ್ತೆ. ಇವತ್ತು ತಾರೀಕು 7 ತಿಂಗಳು 1ನೇ ತಿಂಗಳು ಜಾನ್ವರಿ ತಿಂಗಳು ಇಸ್ವಿ 2025ನೇ ಇಸ್ವಿ ಮಂಗಳವಾರ. ಇವತ್ತು ನಾವು ರಥಯಾತ್ರೆಯನ್ನು ಬೆಂಗಳೂರು ಒಳಗಡೆ ಕೆಲವು ಪ್ಲೇಸ್ಗಳಿರುತ್ತೆ, ಅಲ್ಲೆಲ್ಲ ನಾವು ರಥಯಾತ್ರೆಯನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ. ಸುಮಾರು ಕಡೆ ಪಾರ್ಕ್ಗಳಿದೆ, ಸಿದ್ಧಾರೂಢ ಪಾರ್ಕ್ಗಳಿದೆ. ಹಾಗೆ ಕೆಲವು ಮನೆಗಳಲ್ಲಿ ಸಿದ್ಧಾರೂಢ ಸ್ವಾಮಿಗಳನ್ನು ಪೂಜೆ ಮಾಡ್ತಾರೆ, ಗುರುಗಳನ್ನು. ಹಾಗೆ ಕೆಲವು ಮಠಗಳು, ಬಾಲಗಂಗಾಧರನಾಥ ಸ್ವಾಮೀಜಿ ಮಠ, ಹಾಗೆ ಪರಮಹಂಸ ಮಠ, ಹಾಗೆ ಇನ್ನೂ ಕೆಲವೆಲ್ಲ ಇದೆ. ಯಶವಂತಪುರ, ಗಾಯತ್ರಿ ನಗರ, ಹಾಗೆ JKVK ಅಂಥ ಕಡೆಲ್ಲ ಅಥರ್ವ ಕ್ಲಿನಿಕ್ ಅಂತ ಬರುತ್ತೆ ಅಲ್ಲಿ. ಹೀಗೆ ಸಾಕಷ್ಟು ಕಡೆ ಬೆಂಗಳೂರಲ್ಲಿ ಸುಮಾರು 5 ದಿನ ಇರುತ್ತೆ ರಥಯಾತ್ರೆ. ಸುಮಾರು 4 ದಿನ ಇರುತ್ತೆ. ಯಾವತ್ತು? 7ನೇ ತಾರೀಕು, 8ನೇ ತಾರೀಕು, 9ನೇ ತಾರೀಕು, 10ನೇ ತಾರೀಕುವರೆಗೂ ಇರುತ್ತೆ. ಈಗ ಮೊದಲನೇ ದಿನ 7ನೇ ತಾರೀಕು ಮೆರವಣಿಗೆ. ಈಗ ನಾವಿಲ್ಲಿ ಅದೇ ಪ್ಲೇಸು ರಾಮಹಳ್ಳಿ ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ. ನಾವು ಶ್ರೀ 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 ಡಾಕ್ಟರ್ ಹರೂಢ ಭಾರತಿ ಸ್ವಾಮೀಜಿ, ಆಮೇಲೆ ಅವ್ರ ಜೊತೆ ನೋಡಿ ಅವ್ರ ಫ್ರೆಂಡ್ ಇದ್ದಾರೊಬ್ಬರು, ಅವ್ರ ಬಲಗೈ ಬಂಟ. ಈಗ ಇಲ್ಲಿ ಕಾರ್ಯಕ್ರಮ, ಸಾಂಸ್ಕೃತಿಕ ನೃತ್ಯ ಅಂದರೆ ಈ ಕಾಡು ಜನರು ಇರ್ತಾರಲ್ಲ, ಕಾಡಲ್ಲಿ ಇರ್ತಾರಲ್ಲ, ಅವ್ರದ್ದೇ ಆದ ಒಂದು ನೃತ್ಯ. ಆ ರೀತಿ ಈ ನೃತ್ಯ ಆದಮೇಲೆ ಇಲ್ಲಿಗೆ ಬರುತ್ತೆ ರಥ. ಇಲ್ಲಿಂದ ಶುರುವಾಗುತ್ತೆ ರಥ. ಆಲ್ರೆಡಿ ಇಲ್ಲೇ ಇದೆ. 6ನೇ ತಾರೀಕು ರಾತ್ರಿ ಇಲ್ಲೇ ಇತ್ತು ನೋಡಿ, ರಥ ಶುರುವಾಯಿತು. ಈಗ ಈ ರಥದಲ್ಲಿ ನಾವು ಸಿಟಿ ಒಳಗೆ ಹೋಗ್ತೀವಿ. ಸಿಟಿಯ ಒಳಗೆ ಸುತ್ತಿ ಅಲ್ಲಲ್ಲಿ ಕೆಲವರು ಭಕ್ತರಿರ್ತಾರೆ, ಮನೆಗಳು, ಅವರೆಲ್ಲ ಪೂಜೆ ಸಲ್ಲಿಸ್ತಾರೆ. ಹಾಗೆ ಸಿದ್ಧಾರೂಢ ಸರ್ಕಲ್ ಅಂತ ಒಂದು ಬರುತ್ತೆ ಸಿಟಿ ಒಳಗೆ, ಅಲ್ಲಿವರೆಗೂ ನಾವು ಹೋಗ್ತೀವಿ. ಈ ಪಾರ್ಟ್ನಲ್ಲಿ ಸಿದ್ಧಾರೂಢ ಸರ್ಕಲ್ವರೆಗೂ ನಾವು ಹೋಗೋದನ್ನು ನಾನು ನಿಮಗೆ ತೋರಿಸ್ತೀನಿ. ಪಾರ್ಟ್ನಲ್ಲಿ ಇದು ಭಾಗ 1ರಲ್ಲಿ 5 ಅಂತ ಮಾಡಿದ್ದೀನಿ. 5ನೇ ಭಾಗ, 1ರಲ್ಲಿ 5ನೇ ಭಾಗ ತಗೊಳ್ಳಿ. ನೇರವಾಗಿ ನಾವು ಸಿಟಿನಲ್ಲಿ ಸಿದ್ಧಾರೂಢ ಸರ್ಕಲ್ವರೆಗೂ ಹೋಗ್ತೀವಿ. ಅಲ್ಲಿಗೆ ಈ ಪಾರ್ಟನ್ನು ಲಾಸ್ಟ್ ಹೋಗ್ತೀವಿ. ಅನಂತರ ನೆಕ್ಸ್ಟ್ ಪಾರ್ಟ್ 6ನೇ ಭಾಗ, 1ರಲ್ಲಿ 6 ಆ ಭಾಗನ ಮುಂದುವರಿಸ್ತೀನಿ. ಅಲ್ಲಿವರೆಗೂ ದಯವಿಟ್ಟು ಈ ಭಾಗನ ನೋಡಿ ಕಣ್ತುಂಬಿಸ್ಕೊಳ್ಳಿ. ಗುರು ಹಾಗೂ ದೈವ ಆಶೀರ್ವಾದ ಇದ್ದರೆ ಖಂಡಿತ ನಮಗೆ ಎಲ್ಲ ಕಾರ್ಯಗಳು ಒಳ್ಳೆಯದಾಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಪುಣ್ಯ ಕಟ್ಕೊಂಡು ಇದು ಧರ್ಮ ಸೇವೆ. ನಿಮಗೆ ಈ ಒಂದು ಯೂಟ್ಯೂಬ್ನಲ್ಲಿ ಮುಂದೆ ಯೂಟ್ಯೂಬ್
SMS ಭೂತಗಂತಲು ಯೂಟ್ಯೂಬ್ ಚಾನಲ್ ಮುಂದೆ ಇರುತ್ತೆ. ಇದನ್ನು ಬೆಳೆಸೋದು, ಇದನ್ನು ಕಾಪಾಡೋದು, ಇದನ್ನು ರಕ್ಷಣೆ ಮಾಡೋದು ನಿಮ್ಮದೇ ಹೊಣೆ ಇರುತ್ತೆ. ಆದ್ದರಿಂದ ಈ ಒಂದು ಧರ್ಮ ಕಾರ್ಯದಲ್ಲಿ ನೀವು ಇಲ್ಲಿ ಭಾಗಿಯಾಗಿ, ರಥ ಎಲ್ಲವರೆಗೂ ಹೋಗುತ್ತೆ ಅಲ್ಲಿವರೆಗೂ ಧರ್ಮ ಕಾರ್ಯದಲ್ಲಿ ಭಾಗಿಯಾಗಿ ಸೇವೆ ಮಾಡಿ. ನಿಮ್ಮ ಕಣ್ಣಲ್ಲಿ, ಮನಸ್ಸಿನಲ್ಲಿ, ಭಾವನೆಗಳಲ್ಲಿ ಇರಲಿ, ಗೊತ್ತಾಯ್ತಲ್ಲ. ಆಗ ನಿಮ್ಗೆ ಎಲ್ಲ ರೀತಿಯಲ್ಲ ಒಳ್ಳೆಯದಾಗುತ್ತೆ. ನಿಮ್ಮ ದಾರಿದ್ರ್ಯ ಕಳಿಬೋದು, ರೋಗಗಳು ನಾಶ ಆಗೋದು, ಶತ್ರುಗಳಿಂದ ನೀವು ಮುಕ್ತಿಯನ್ನು ಹೊಂದಬೋದು. ಒಟ್ಟಾರೆ ಒಳ್ಳೆಯದಾಗುತ್ತೆ. ಇದರಲ್ಲಿ ಯಾವುದೇ ರೀತಿಯ ಡೌಟ್ ಇರೋದಿಲ್ಲ. ಅದಕ್ಕೆ ನಾನು ನಿಮ್ಗಳದಷ್ಟೇ, ದಯವಿಟ್ಟು ಇದನ್ನು ಕೊನೆಯವರೆಗೂ ನೋಡಿ. ಕೊನೆಯವರೆಗೂ ನೋಡಿ, ಗೊತ್ತಾಯ್ತಲ್ಲ. ಕೊನೆಯವರೆಗೂ ನೋಡಿ. ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡಿ. ಇದು ಭಾಗ 5 ಇರುತ್ತೆ. ನೆಕ್ಸ್ಟು ನೀವು ಈ ಭಾಗ ಆದಮೇಲೆ ಮುಂದಿನ ಭಾಗ 5 ನೋಡಿ. ಹಾಗೆ ಭಾಗ 1, 2, 3, 4 ನೋಡಿಲ್ಲ ಅಂದರೆ ಹಿಂದಿನ ಭಾಗಗಳನ್ನು ನೋಡಿ. ಹಿಂದಿನ ಭಾಗಗಳನ್ನು ಯಾರು ನೋಡಿಲ್ಲ ಅವ್ರು ನೋಡಿ, ಗೊತ್ತಾಯ್ತಲ್ಲ. ಇವರೇ ನಾವೀಗ ಸಿಟಿನಲ್ಲಿ ಬೆಂಗಳೂರಲ್ಲಿ ಹೊರಡಿದ್ವಿ. ನಮ್ಮ ಜೊತೆ ಹುಬ್ಬಳ್ಳಿ ಹಾಗೂ ಚಳಕಾಪುರದಿಂದ ಬಂದಿರತಕ್ಕಂಥ ಕೆಲವು ಸಿದ್ಧಾರೂಢ ಭಕ್ತರು, ಅಭಿಮಾನಿಗಳು, ಅವರದ್ದೇ ಒಂದು ಮಠದ ಕಾರ್ಯಕರ್ತರು ಅಂತೀವಿ, ತಂಡ ಅಂತೀವಿ, ಅವರು ಬಂದಿದ್ದಾರೆ. ಅವರು ಕಾರುಗಳಲ್ಲಿ ಇದ್ದಾರೆ. ಹಾಗೆ ಒಂದು ಬಸ್ ಇದೆ, ಮಿನಿ ಬಸ್ ಇದೆ. ಹಾಗೆ ರಥಯಾತ್ರೆ ಇದೆ ನೋಡಿ. ಇವರೇ ನಾವೀಗ ಇಲ್ಲಿ ಬರ್ತಾಯಿದ್ವಿ. ಇದು ಸ್ವಾಮೀಜಿಯವ್ರ ಕಾರು ಓಡಿಸ್ತಾರೆ ಅವರು, ಬಸವರಾಜ್ ಅಂತ. ಈಗ ನೋಡಿ ಇವ್ರು ನನ್ನ ಪಕ್ಕದಲ್ಲಿ ಇಳಿತಿದ್ದಾರಲ್ಲ, ಇವರು ಸ್ವಾಮೀಜಿಗಳಿಗೆ ಪರಿಚಯ ಇರೋರು, ಒಂದು ಮಠದವರು. ಹಾಗೆ ನಮ್ಮ ಜೊತೆ ಹುಡುಗರು ಇಬ್ಬರು ಇದ್ದಾರೆ. ಆ ಹುಡುಗರು ಮಠದಲ್ಲಿರ್ತಕ್ಕಂಥ ಹುಡುಗರೇ. ಓಕೆ, ಅವರೇ ಇಲ್ಲಿ ಸಿದ್ಧಾರೂಢರದ್ದು ಒಂದು ಸರ್ಕಲ್ ನೋಡಿದ್ರಲ್ಲ, ಬಸ್ಸು ಕೂಡ ಇದೆ. ಇದು ಕಾರು, ನಾವು ಬಂದ ಕಾರು ಬಸವರಾಜ್ ನೋಡಿ ಅಲ್ಲಿ. ಈಗ ಇದು ಸಿದ್ಧಾರೂಢ ಸರ್ಕಲ್. ಈಗ ಇಲ್ಲಿ ಗಾಡಿ ನಿಲ್ಲಿಸಿದೆ. ಇಲ್ಲಿನ ಜನ ಈ ಏರಿಯಾನಲ್ಲಿರ್ತಾರಲ್ಲ, ಕೆಲವರು ಮೆಂಬರ್ಗಳು ಅಥವಾ ಕಾರ್ಪೊರೇಟ್ರು, ಹಾಗೆ ಕೆಲವು ರಾಜಕೀಯ ವ್ಯಕ್ತಿಗಳು, ಹಾಗೆ ವ್ಯಾಪಾರಿಗಳು, ಹಾಗೆ ಇಂಡಸ್ಟ್ರಿಯಲಿಸ್ಟ್ಗಳು, ಹಾಗೆ ಡಾಕ್ಟ್ರುಗಳು, ಇಂಜಿನಿಯರ್ಗಳು ಯಾರೋ ಇರ್ತಾರಲ್ಲ ಸಿದ್ಧಾರೂಢ ಭಕ್ತರು ಏರಿಯಾನಲ್ಲಿ. ಆ ಕಾರಣದಿಂದ ಇಲ್ಲಿ ಸಿದ್ಧಾರೂಢ ಸರ್ಕಲ್ ಅಂತ ಒಂದು ಹೆಸರಿಟ್ಟಿರ್ತಾರೆ, ಅಥವಾ ಬಡಾವಣೆ ಅಂತ. ಈಗ ತೋರಿಸ್ತೀನಿ, ನಾನು ಬೋರ್ಡ್ ತೋರಿಸ್ತೀನಿ. ಇಲ್ಲಿ ಒಂದು ಸಿದ್ಧಾರೂಢರ ಒಂದು ಹೆಸರು ಇಟ್ಟಿರೋದ್ರಿಂದ ಈ ಏರಿಯಾನಲ್ಲಿ ಆ ಜನ ಇದ್ದೇ ಇರ್ತಾರೆ. ಅದಕ್ಕೆ ಸಿದ್ಧಾರೂಢರಿಗೆ ಸಂಬಂಧಪಟ್ಟವರು. ಆ ಕಾರಣದಿಂದಲೇ ಹೆಸರಿಟ್ಟಿರ್ತಾರೆ ಸಾಮಾನ್ಯವಾಗಿ. ಯಾವುದೇ ಒಂದು ಬೀದಿ, ಗಲ್ಲಿ, ರೋಡಾಗಲಿ ಅಲ್ಲಿ ಆ ಜನಾಂಗ ಇದ್ರೇ ಅವರ ಅಭಿಮಾನದಿಂದ ಅವರು ತಮ್ಮ ಗುರುಗಳು ಅಥವಾ ಇನ್ನೇನೋ ಆ ಹೆಸರನ್ನು ಇಟ್ಕೊಳ್ತಾರೆ. ಸರಿನಾ? ಈಗ ನೋಡೋಣ ಇಲ್ಲಿ ಒಂದು ಯಾವ ರೀತಿ ಇಲ್ಲೇನು ಕಾರ್ಯಕ್ರಮ ನಡೀತಾರೆ. ರಥಯಾತ್ರೆ ಅಂದರೆ ಏನು ಅನ್ನೋದನ್ನು ನಾನು ನಿಮಗೆ ಪರಿಚಯಿಸ್ತಾ ಇದ್ದೀನಿ. ರಥಯಾತ್ರೆ ಅಂದರೆ ಏನು ಅನ್ನೋದನ್ನು ಪರಿಚಯಿಸ್ತಾ, ಯಾವ ರೀತಿ ಮಾಡ್ತಾರೆ, ಎಲ್ಲೆಲ್ಲಿ ಹೋಗ್ತಾರೆ, ಎಲ್ಲೆಲ್ಲಿ ಏನು ಮಾಡ್ತಾರೆ ಅನ್ನೋದನ್ನು ನಾನು ನಿಮಗೆ ಪರಿಚಯಿಸ್ತಾ ಇದ್ದೀನಿ. ಸ್ವತಃ ನಾನಿದ್ದೀನಿ, ನಿಮಗೆ ಪರಿಚಯಿಸ್ತಾ ಇದ್ದೀನಿ. ಓಕೆನಾ? ಈಗ ನೋಡಿ ರಥ ಇಲ್ಲಿದೆ. ಹುಬ್ಬಳ್ಳಿಯಿಂದ ಬಂದಿರೋ ಭಕ್ತರಲ್ಲಿದ್ದಾರೆ. ಈಗ ನೋಡಿ ಬಂದೇನು ಸಿದ್ಧಾರೂಢ ರಸ್ತೆ, ಸಿದ್ಧಾರೂಢ ರಸ್ತೆ ನೀವು ನೋಡ್ಬೋದು. ಈ ಒಂದು ರೋಡ್ಗೆ ಸಿದ್ಧಾರೂಢ ರಸ್ತೆ ಅಂತ ಇಟ್ಟಿದ್ದಾರೆ. ಅಂದರೆ ಈ ಏರಿಯಾನಲ್ಲಿ ಸಿದ್ಧಾರೂಢ ಭಕ್ತರ ಅಭಿಮಾನಿಗಳು ಇದ್ದೇ ಇರ್ತಾರೆ. ಆ ಕಾರಣದಿಂದ ಈಗ ಒಂದು ನೆನಪು, ಸಿದ್ಧಾರೂಢರ 190ನೇ ಜಯಂತಿ ಪ್ರಯುಕ್ತ, ಹಾಗೆ ಗುರುನಾಥಾರೂಢರು ಆ ಸ್ವಾಮಿಗಳ ಒಂದು 115ನೇ ಜಯಂತಿ ಪ್ರಯುಕ್ತ ಈ ಒಂದು ರಥಯಾತ್ರೆ ಹುಬ್ಬಳ್ಳಿಯಿಂದ ಬಂದಿರತಕ್ಕಂಥದ್ದು. ಇಲ್ಲಿಗೆ ರಾಮವಳ್ಳಿ, ಬೆಂಗಳೂರಿಗೆ. ಈಗ 6ನೇ ತಾರೀಕು ಬಂದಿರತಕ್ಕಂಥದ್ದು ಸೋಮವಾರ. ಆದರೆ ಇವತ್ತು 7ನೇ ತಾರೀಕು. 6ನೇ ತಾರೀಕು ಕಾರ್ಯಕ್ರಮ ಮುಗೀತು. ಇವತ್ತು ರಥಯಾತ್ರೆ ಬೆಂಗಳೂರಿನಲ್ಲಿ. ಅಲ್ಲಲ್ಲಿ ಇದೇ ರೀತಿ ರಸ್ತೆ, ಹಾಗೆ ಪಾರ್ಕ್ಗಳು, ಅಲ್ಲೆಲ್ಲ ಅವರು ಭಕ್ತರು ಅಭಿಮಾನಿಗಳು ಬಂದಿರ್ತಾರೆ. ಮೊಬೈಲ್ಗಳಲ್ಲಿ, ಕ್ಯಾಮ್ರಾಗಳಲ್ಲಿ ಸೆಲ್ಫಿ ತಗೊಳ್ತಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಭಗವಂತನ ಕೃಪೆಗೆ. ಹಾಗೆ ಅವರು ಪೂಜೆ, ಹೂವಿನ ಹಾರ, ತೆಂಗಿನಕಾಯಿ, ಇನ್ನೊಂದು ಹಣ್ಣು ಅಂತ ತಂದಿರ್ತಾರೆ. ಇವರು ಪೂಜೆ ಮಾಡಿಕೊಡ್ತಾರೆ. ಹಾಗೆ ಅಲ್ಲಿನವರು ಪ್ರಸಾದ ಏರ್ಪಾಟ್ ಮಾಡಿರ್ತಾರೆ. ಇದು ಕಾರ್ಯಕ್ರಮ ಹೀಗೆ ಮುಂದುವರಿಯುತ್ತೆ 10ನೇ ತಾರೀಕುವರೆಗೂ. ಓಕೆ ಅವರೇ, ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಪಾರ್ಟ್ನ. ಮುಂದಿನ ಭಾಗ 6 ನೋಡಿ. ನಿಮಗೆ ಒಳ್ಳೆಯದಾಗಲಿ, ನಿಮ್ಮ ಕುಟುಂಬದವರು ಯಾರ್ಯಾರಿದ್ದಾರೆ ಒಳ್ಳೆಯವರು ಎಲ್ಲರೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಅವರೇ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಹಾಕ್ಕೊಳ್ಳಿ. ಓಂ ಶಾಂತಿ.